ಹೇಗೆ ಆರಾಧನೆ ಮಾಡಬೇಕು, ಹಾಗೆ ಇವತ್ತು ಯಾವ ಒಂದು ಬಣ್ಣವನ್ನ ಹೆಣ್ಮಕ್ಳು ಧರಿಸಬೇಕು ಅಂತ, ಅಂದ್ರೆ ಧರಿಸಿದ್ರೆ ಶುಭ, ಹಾಗೆ ಶೈಲಪುತ್ರಿಗೆ ಯಾವ ಒಂದು ನೈವೇದ್ಯವನ್ನ ಇಟ್ಟು ಪೂಜೆ ಮಾಡಿದ್ರೆ ಸಂತೃಪ್ತಿ ಆಗ್ತಾಳೆ ಮಾತೆ ಅಂತ. ಖಂಡಿತ. ಶೈಲಪುತ್ರಿ, ನಾನು ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ಹೇಳಿದೆ, ಈ ನವರಾತ್ರಿಯ 9 ದಿನಗಳು ಕೂಡ ಒಂದು ಹೆಣ್ಣು ಮಗುವಿನ ಜನನದಿಂದ ಆಕೆಯ ಜವಾಬ್ದಾರಿಗಳೆಲ್ಲವನ್ನು ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ಮಾಹಿತಿಯನ್ನು ನಮಗೆ ಸೂಚಿಸುತ್ತೆ ಅಂತ ಹೇಳಿ. ಶೈಲಪುತ್ರಿ, ಹಿಮವಂತನ ಪುತ್ರಿ, ತಾಯಿ ಸತೀದೇವಿ ಎಲ್ಲೋ ಒಂದು ಕಡೆ ಆಮಂತ್ರಣವಿಲ್ಲದಿರುವಂಥ ಜಾಗಕ್ಕೆ ಹೋಗಿ ತಾಳ್ಮೆಯನ್ನು ಕಳೆದುಕೊಂಡು ತನ್ನ ಗಂಡನಿಗಾಗಿರ್ತಕ್ಕಂಥ ಒಂದು ಅವಮಾನವನ್ನು ಸಹಿಸಲಾಗದೆ ಆ ತಾಯಿ ನೋವಿನಿಂದ ಯಜ್ಞಕುಂಡಕ್ಕೆ ಆಹುತಿ ಆಗೋಗ್ತಾಳೆ. ಆ ಸಮಯದಲ್ಲಿ ಮತ್ತೊಂದು ಜನನ ಆಗಬೇಕಲ್ವ, ಮತ್ತೊಂದು ಶಕ್ತಿಯ ಜನನ ಆಗಬೇಕಲ್ವ. ಆ ಪ್ರಾರಂಭದ ಜನನದ ಮೊದಲನೇ ಅವತಾರವೇ ತಾಯಿ ಶೈಲಪುತ್ರಿ. ಆ ಶೈಲಪುತ್ರಿಯ ವಿಶೇಷವಾಗಿರ್ತಕ್ಕಂಥ ಜನನ ಈ ರೀತಿಯಾಗಿ ಪ್ರಾರಂಭ ಆಗುತ್ತೆ. ಆಕೆಯ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವರ್ಣ ಬಂದು ಹಳದಿ ವರ್ಣ, ಯೆಲ್ಲೋ ಕಲರ್, ಹಳದಿ ವರ್ಣ ಆಗಿದೆ. ಆಕೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಸಾದದ ನೈವೇದ್ಯ ಅಂತಂದ್ರೆ ತುಪ್ಪದಿಂದ ಮಾಡಿರ್ತಕ್ಕಂಥ ಸಿಹಿ ಖಾದ್ಯಗಳು, ತುಪ್ಪದಿಂದ ಮಾಡಿರ್ತಕ್ಕಂಥ ಲಡ್ಡು ಆಗಿರ್ಬೋದು, ಹೋಳಿಗೆ ಆಗಿರ್ಬೋದು, ಪಾಯಸ ಆಗಿರ್ಬೋದು. ಇದನ್ನ ತಾಯಿ ಶೈಲಪುತ್ರಿಗೆ ನೈವೇದ್ಯವನ್ನು ಮಾಡಿ ಹಳದಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರ, ಇವತ್ತು ಈ ಒಂದು ನವರಾತ್ರಿನಲ್ಲಿ ಎಷ್ಟೋ ಜನ ಇದನ್ನು ಕೂಡ ಪಾಲಿಸ್ತಾರೆ. ನವರಾತ್ರಿ ದಿನ ಅವತ್ತಿನ ದಿನಕ್ಕೆ ಸಂಬಂಧಪಟ್ಟಿರತಕ್ಕಂಥ ವರ್ಣದ ಒಂದು ವಸ್ತ್ರವನ್ನು ಧರಿಸ್ತಕ್ಕಂಥದ್ದಾಗ್ಲಿ, ಇದೆಲ್ಲವನ್ನು ಕೂಡ ಮಾಡ್ತಾರೆ. ಹಾಗಾಗಿ ಇವತ್ತು ತಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಏನಪ್ಪಾ ಅಂತಂದ್ರೆ, ಶೈಲಪುತ್ರಿ ಜೊತೆಗೆ ಇವತ್ತಿನ ದಿವಸ ಮೊದಲನೇ ಗ್ರಹ ಚಂದ್ರ ಪರಮಾತ್ಮ ಆಗಿರೋದ್ರಿಂದ ಹಳದಿ ವರ್ಣದ ವಸ್ತ್ರದಲ್ಲಿ ಒಂದು ಹಿಡಿ ಅಕ್ಕಿಯನ್ನ ತಾವು ಅದರೊಳಗಡೆ ಹಾಕಿ ಭಗವತಿಯ ಮುಂದೆ ಇಟ್ಟು ತಾಯಿ ಶೈಲಪುತ್ರಿಯ ಆರಾಧನೆಯನ್ನು ಮಾಡಿ ತಾಯಿ ನವದುರ್ಗೆಯರ ಸ್ತೋತ್ರವನ್ನು ಕೇಳ್ತಕ್ಕಂಥದ್ದು, ಜೊತೆಗೆ ದುರ್ಗಾ ಸೂಕ್ತದ ಒಂದು ಶ್ರವಣವನ್ನು ಮಾಡ್ತಕ್ಕಂಥದ್ದು, ಮತ್ತು ಬಹಳ ವಿಶೇಷವಾಗಿ ಐಗಿರಿ ನಂದಿನಿ ಆ ಒಂದು ಹಾಡಿದೆಯಲ್ಲ, ಆ ಒಂದು ಸ್ತೋತ್ರ ಇದೆಯಲ್ಲ, ಅದು ಬಹಳ ವಿಶೇಷವಾಗಿದೆ. ಆ ಒಂದು ಸ್ತೋತ್ರವನ್ನು ಕೇಳತಕ್ಕಂಥದ್ದು, ಇದರ ಜೊತೆಗೆ ನಾನೇ ತಿಳಿಸಿರ್ತಕ್ಕಂಥ ಈ ಒಂದು ತುಪ್ಪದಿಂದ ಮಾಡಿರ್ತಕ್ಕಂಥ ಸಿಹಿ ಖಾದ್ಯಗಳನ್ನು ದೇವಿಗೆ ನೈವೇದ್ಯದ ರೀತಿಯಲ್ಲಿ ಸಮರ್ಪಣೆಯನ್ನು ಮಾಡಿ, ಯಾರಾದರೂ ಸಣ್ಣ ಮಕ್ಕಳು ಕನ್ಯಾ ಮುತ್ತೈದೆ ಯಾರಾದರೂ ಇದ್ದರೆ ಅವರನ್ನು ಮನೆಗೆ ಕರೆಸಿ ಅವರಿಗೆ ತೃಪ್ತಿಯಾಗೋ ರೀತಿ ಒಂದು ಚೂರು ಅರಿಶಿನ, ಕುಂಕುಮ ಮತ್ತೆ ಸುಮಂಗಲಿ ದ್ರವ್ಯಗಳಾಗಿರ್ಬೋದು, ಇಲ್ಲ ಅಂದ್ರೆ ಏನಾದ್ರೂ ತಿಂಡಿ ತಿನಿಸಾಗಿರ್ಬೋದು, ದೇವರ ಮುಂದೆ ಇಟ್ಟಿರ್ತಕ್ಕಂಥ ನೈವೇದ್ಯ ಆದ್ರೂ ಕೂಡ ಪರವಾಗಿಲ್ಲ. ಇಲ್ಲಿ ನೋಡಿ, ಯಾರು ನನ್ನನ್ನು ಅಪಾರ್ಥ ಮಾಡ್ಕೊಳ್ಬೇಡಿ, ಗುರುಗಳೇ ನೀವೇನೋ ಹೇಳ್ತೀರಿ, ಕನ್ಯಾ ಮುತ್ತೈದೆಯರನ್ನ ಕರೆಸಿ ಅರ್ಶನ ಕುಂಕುಮ ಕೊಡಿ, ಆಮೇಲೆ ಸುಮಂಗಲಿ ದ್ರವ್ಯಗಳನ್ನ ಕೊಡಿ, ನಾನು ಬಡವ ಗುರುಗಳೇ, ಎಲ್ಲಿಂದ ತರಲಿ? ಭಗವಂತ ಭಗವತಿ ನಿಮ್ಮ ಆಡಂಬರದ ಪೂಜಾನುಷ್ಠಾನಕ್ಕೆ ಅವರು ಮನಸ್ಸೋಲ್ತಕ್ಕಂಥದ್ದಲ್ಲ. ನೀವು ನಿಮ್ಮ ಶಕ್ತಿಯಾನುಸಾರ ತೃಪ್ತಿಯಿಂದ ಅವರನ್ನ ಮನೆಗೆ ಕರೆದು ಅರ್ಶನ ಕುಂಕುಮ ಇಟ್ಟು ತಾವು ನೈವೇದ್ಯಕ್ಕೆ ಇಟ್ಟಿರ್ತಕ್ಕಂಥ ಪ್ರಸಾದವನ್ನ ಅವರಿಗೆ ಕೊಟ್ಟರು ಕೂಡ ತಾಯಿ ತೃಪ್ತಳಾಗ್ತಾಳೆ. ಇದಂತೂ ನಾನು ತಿಳಿಸ್ತಾ ಇದ್ದೇನೆ. ಇದು ಮೊದಲನೇ ದಿನದ ಒಂದು ಆಚರಣೆ ಈ ರೀತಿಯಾಗಿರ್ತಕ್ಕಂಥದ್ದಿರುತ್ತೆ. ಓಕೆ ಗುರುಗಳೇ, ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ನಮ್ಮ ನವರಾತ್ರಿ ಆಚರಣೆ ಹೇಗೆ ಮಾಡಬೇಕು, ನವರಾತ್ರಿಯ ಮಹತ್ವ ಏನು, ಹಾಗೆ ಇವತ್ತು ಯಾವ ದೇವಿಯನ್ನು ಪೂಜಿಸಬೇಕು, ಹೇಗೆ ಪೂಜಿಸಬೇಕು, ಇದೆಲ್ಲವನ್ನು ಸಂಪೂರ್ಣವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ಬಹಳ ಸಂತೋಷ. ನವರಾತ್ರಿಯ ಬಗ್ಗೆ, ನವರಾತ್ರಿಯ ವಿಚಾರವಾಗಿ ಮತ್ತಷ್ಟು ವಿಚಾರಗಳು, ಸಾಕಷ್ಟು ವಿಚಾರಗಳು ಇದರಲ್ಲಿ ಅವಲಂಬಿತವಾಗಿರ್ತಕ್ಕಂಥದ್ದಿರುತ್ತೆ. ಪ್ರತಿ ದಿನವೂ ಕೂಡ ನಿಮಗೆ ನವರಾತ್ರಿಯ 9 ದಿನವೂ ಕೂಡ ಯಾವೆಲ್ಲ ರೀತಿ ಪೂಜಾನುಷ್ಠಾನವನ್ನು ಆಚರಣೆಯನ್ನು ಮಾಡಬೇಕು, ಯಾವ ಗ್ರಹದ ಆಚರಣೆಯನ್ನು ಮಾಡೋದ್ರಿಂದ ಏನೇನೆಲ್ಲ ವಿಚಾರ ಇದೆ ಅನ್ನೋದೆಲ್ಲವನ್ನು ಕೂಡ ಮತ್ತಿಷ್ಟು ಸವಿಸ್ತಾರವಾಗಿ ನಾನು ತಮಗೆ ಕೂಡ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ಒಂದು ಶೈಲಪುತ್ರಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ, ತಮ್ಮ ಮೇಲೂ ಇರಲಿ, ನನ್ನ ಮೇಲೂ ಇರಲಿ. ನಮ್ಮ ಗ್ಯಾರಂಟಿ ನ್ಯೂಸ್ನ ಸಮಸ್ತ ಸಿಬ್ಬಂದಿ ವರ್ಗ ತಮಗೆ ಮತ್ತು ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಮ್ಮೆ ಮಗದೊಮ್ಮೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೆದಾಗಲಿ, ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ನವರಾತ್ರಿ ನವದುರ್ಗೆಯರು ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.